ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪಾ ಇದು ಕಾರ್ಟೂನ್ ತೋರಿಸ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೆಸ್, ನನಗೆ ಕಾರ್ಟೂನ್ ಅಂದ್ರೆ ತುಂಬಾ ಇಷ್ಟ. ಸೊ ಹಿಂಗೆ ಕೆಲಸ ಮಾಡ್ಕೊಂಡು, ಅಡ್ಗೆ ಮಾಡ್ಕೊಂಡು ಇರುವಾಗ ಈ ರೀತಿಯಾದ ಕಾರ್ಟೂನ್ ನೋಡ್ತೀನಿ. ನೀವು ನೋಡ್ತಾ ಇರ್ಬೋದಲ್ಲಿ ವಾವ್! ಎಷ್ಟು ಸಖತ್ತಾಗಿದೆ ಈ ಕಾರ್ಟೂನ್ ಅಂತ. ವಿಲೇಜ್ ಲೈಫ್ ಆಗಿರ್ಬೋದು. ಸೊ ಈ ತರದ್ ವಿಡಿಯೋ ಎಲ್ಲ ಎಲ್ಲೋ ಒಂದ್ ಕಡೆ ಕರ್ಕೊಂಡ್ ಹೋಗುತ್ತೆ, ಒಂದ್ ಮೂಡ್‌ಗೆ ಕರ್ಕೊಂಡ್ ಹೋಗುತ್ತೆ ಅಂತಾನೆ ಹೇಳ್ಬೋದು. ನನಗೆ ಈ ತರ ಅಡ್ಗೆ ಮಾಡೋದು, ಈ ತರ ಕುಕಿಂಗ್, ಈ ತರ ವಿಲೇಜ್ ಇದ್ರದ್ದೆಲ್ಲ ನಾನು ಕೊರಿಯನ್ ಕಾರ್ಟೂನ್ ನೋಡ್ತಾ ಇದ್ದೆ. ಸೊ ಅದು ಅದು ಯಾಕ್ ನೋಡ್ತಾ ಇದ್ದೆ ಅಂತಂದ್ರೆ ನಂಗೆ ಇಂಡಿಯನ್ ಕಾರ್ಟೂನ್ ಯಾವತ್ತೂ ಸಿಕ್ಕಿರ್ಲಿಲ್ಲ. ಇಲ್ಲಿ ನೋಡಿ ಎಣಗಾಯಿ ಮಾಡೋದೆಲ್ಲ ಇದೆ. ಈ ತರ ಕಾರ್ಟೂನ್ ರೀಸೆಂಟ್ ಆಗಿ ನಂಗೆ ಸಿಕ್ಕಿದ್ದು. ಈಗ ಪರ್ಮನೆಂಟ್ ಆಗಿ ಇದನ್ನೇ ನೋಡ್ತಾ ಇದ್ದೀನಿ. ಕೊರಿಯನ್ ಕಾರ್ಟೂನ್ ನಾನ್ ನೋಡ್ತಾನೆ ಇಲ್ಲ. ನಮ್ ಇಂಡಿಯನ್ ಹಸು ಆಗಿರ್ಬೋದು, ಈ ತರ ತರಕಾರಿ, ಹಾಗಲಕಾಯಿ, ನುಗ್ಗೆಕಾಯಿ ಸಾಂಬಾರ್ ಇಲ್ಲಿ ನೋಡ್ತಾ ಇರ್ಬೋದು. ನುಗ್ಗೆಕಾಯಿ ಸಾಂಬಾರ್ ಎಷ್ಟು ಚೆನ್ನಾಗಿದೆ. ಈ ಕಾರ್ಟೂನ್ ಮಾಡ್ದೋರ್ಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ. ಈ ಕಾರ್ಟೂನ್ ನೇಮ್ ಬೇಕು ಅಂತಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಿಮ್ ಕಮೆಂಟ್‌ಗೆ ನಾನ್ ರಿಪ್ಲೈ ಮಾಡ್ತೀನಿ. ಇದು ಯಾವ್ ಕಾರ್ಟೂನ್ ಅಂತ. ನೋಡ್ತಾ ಇರ್ಬೋದು ಇಲ್ಲಿ. ಓಹ್ ಮೈ ಗಾಡ್! ವಡಾ ಮಾಡ್ತಾ ಇದ್ದಾರೆ. ಈ ತರ ಇಂಡಿಯನ್ ಕಾರ್ಟೂನ್ ನಾನ್ ನೋಡ್ತಿರೋದೇ ಫಸ್ಟ್ ಟೈಮ್. ಅಂಡ್ ಇದು ರೀಸೆಂಟ್ ಆಗಿ ಅವ್ರು ಸ್ಟಾರ್ಟ್ ಮಾಡಿರೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಹ್ ಮೈ ಗಾಡ್! ನನ್ ಡ್ರೀಮ್ ಏನೇನಿದೆ ಎಲ್ಲಾನು ಇದೆ ನೋಡಿ. ಬಾಳೆ ಎಲೆ ಊಟ, ಆಹಾ! ನುಗ್ಗೆಕಾಯಿ ಸಾರು, ವಡಾ, ಚಟ್ನಿ. ಓಹ್ ಮೈ ಗಾಡ್! ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಪಾಯ್ಸ. ಓಹ್ ಮೈ ಗಾಡ್! ನೋಡಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಈ ತರದ್ ಕಾರ್ಟೂನ್ ಎಲ್ಲ ಮಕ್ಳಿಗೆ ತೋರಿಸ್ಬೇಕು. ಒಂದ್ ಫ್ಯಾಮಿಲಿ ಅಂದ್ರೆ ಹೇಗಿರುತ್ತೆ ಅಂಡ್ ಎಷ್ಟು ಚೆನ್ನಾಗಿರುತ್ತೆ. ಆ ಅಜ್ಜಿ ನೋಡಿ, ಆ ಕೇರಿಂಗ್, ಕಂಪ್ಲೀಟ್ ಫ್ಯಾಮಿಲಿ ಕಾರ್ಟೂನ್. ಕಮೆಂಟ್ ಮಾಡಿ ತಿಳಿಸ್ತೀನಿ ನಿಮ್ಗೆ ಯಾವ ಕಾರ್ಟೂನ್ ಅಂತ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈಗ ನನ್ನ ಕುಕಿಂಗ್ ವಿಡಿಯೋ. ರಿಯಲ್ ಕುಕಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಕಾರ್ಟೂನ್ ಕುಕಿಂಗ್ ವಿಡಿಯೋ ನೋಡಿದ್ರಿ. ನಾನು ಅಲಸಂದಿ ಕಾಳನ್ನ ನೆನೆ ಹಾಕಿದ್ದೆ. ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೆ. ಈಗ ಅದ್ರದ್ದು ಸಾಂಬಾರ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಸಿ ಆಗಿರುತ್ತೆ. ನೀವು ನೋಡ್ಕೊಳ್ಬಹುದು. ಫಸ್ಟ್ ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಹಾಕಿ, ಈರುಳ್ಳಿ ಹಾಕಿ ಅದು ಫ್ರೈ ಆದ್ಮೇಲೆ ಇವಾಗ ಅಲಸಂದಿ ಕಾಳು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂಚೂರು ಉಪ್ಪು, ಒಂದ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬಾ ಜಾಸ್ತಿ ಎಲ್ಲ ಬೇಡ. ಒಂದ್ ವಿಷಲ್‌ಗೆ ಚೆನ್ನಾಗಿ ಬೆಂದ್ಬಿಡುತ್ತೆ. ನಾನೀಗ ಅರಿಶಿನ ಪುಡಿ ಯೂಸೇ ಮಾಡ್ತಾ ಇಲ್ಲ. ಅರಿಶಿಣ ಕೊಂಬನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಇದು ಹಸಿ ಅರಿಶಿನ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುರ್ದು ಒಂದ್ ಸ್ವಲ್ಪ ಹಾಕ್ದಾಗ ನಿಮಗೆ ಕಲರೇ ಗೊತ್ತಾಗಲ್ಲ. ಆಮೇಲೆ ಅಡ್ಗೆ ಎಲ್ಲ ಆದ್ಮೇಲೆ ಅಡ್ಗೆ ಎಷ್ಟು ಚೆನ್ನಾಗ್ ಕಲರ್ ಆಗಿರುತ್ತೆ ಅಂದ್ರೆ, ಐ ಮೀನ್ ನಾವೇನ್ ಅರಿಶಿನ ಪುಡಿ ಹಾಕಿರ್ತೀವಿ ಅದೇ ರೀತಿ ನೀವು ನೋಡ್ಬೋದು ನನ್ ಕೈ ಮತ್ತೆ ತುರ್ದಿರೋದೆಲ್ಲ ಎಷ್ಟು ಅರಿಶಿನ ಆಗಿದೆ ಅಂತ. ತುಂಬಾ ಚೆನ್ನಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಈಗ ನಾನು ಇದಕ್ಕೆ ಸ್ವಲ್ಪ ನೀರ್ನ ಆಡ್ ಮಾಡ್ತಾ ಇದ್ದೀನಿ. ಆ ಒಂದು 1, 1.5 ಲೋಟ ನೀರ್ ಆಡ್ ಮಾಡಿ ನೀವು ವಿಷಲ್ ನಿಮಗೆ ಗೊತ್ತಾಗುತ್ತಲ್ವಾ ಅಡ್ಗೆ ಮಾಡೋವಾಗ. ಸೊ ಹಂಗೆ ಮಾಡ್ಕೊಳ್ಳಿ. ಆಗ್ಲೇ ಹೇಳ್ದಾಗೆ ಜಾಸ್ತಿ ವಿಷಲ್ ಹಾಕ್ಬೇಡಿ. ಒಂದೇ ವಿಷಲ್, ಒಂದೇ ವಿಷಲ್‌ಗೆ ತೆಗೆದ್ಬಿಡಿ. ಇಲ್ಲಾಂದ್ರೆ ಮುದ್ದೆ ಆಗಿ ಹೋಗ್ಬಿಡುತ್ತೆ. ಸೊ ಅದ್ರ ಜೊತೆಗೆ ಅದು ವಿಷಲ್ ಕೂಗಾಯ್ತು. ಅದನ್ನ ಪಕ್ಕದಲ್ಲಿ ಎತ್ತಿಟ್ಟಿದ್ದೀನಿ. ಈಗ ಅದಕ್ ಪ್ರೆಷರ್ ಬಿಡೋ ಅಷ್ಟ್ರೊಳಗಡೆ ನಾನು ಸಾಂಬಾರ್‌ಗೆ ಮಸಾಲೆ ಏನೇನ್ ಮಾಡ್ಕೋಬೇಕು. ಮಸಾಲೆ ಅಂದ್ರೆ ತುಂಬಾ ಮಸಾಲೆ ಇರೋದಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಕರ್ಬೇವನ್ನ ಹುರಿತಾ ಇದ್ದೀನಿ. ಇದನ್ನ ಹುರಿದು ತೆಗ್ದಿಡ್ಕೊಳ್ತಾ ಇದ್ದೀನಿ. ಸೊ ಇದು ರುಬ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಖಾರ ಬೇಕಲ್ವಾ? ಒಂದ್ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನಾನ್ ಸ್ವಲ್ಪ ಅಲ್ಲ ಜಾಸ್ತಿ ಖಾರ ತಿನ್ನೋದು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ಫ್ರೈ ಮಾಡಿ ತೆಗ್ದಿಡ್ಕೊಳ್ತಾ ಇದ್ದೀನಿ. ಮತ್ತೆ ಟೊಮೆಟೊ. ಇಲ್ಲಿ ಒಂದು 4 ಟೊಮೆಟೊ, ದೊಡ್ಡ ದೊಡ್ಡ 4 ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ. ಇದು ಥಿಕ್ನೆಸ್. ನೀವು ಕೊಬ್ಬರಿ ಹಾಕೋದ್ ಬೇಡ, ಏನು ಬೇಡ. ಸ್ವಲ್ಪ ಉಪ್ಪು ಹಾಕಿ ಈ ತರ ಅದನ್ನ ಸ್ವಲ್ಪ ಕರ್ಗೋ ಹಾಗೆ ಬಿಟ್ರೆ ಟೊಮೆಟೊ ಚೆನ್ನಾಗಿ ಕರಗುತ್ತೆ. ಸೊ ಅದನ್ನ ನೀವು ರುಬ್ಕೋಬೇಕಾಗತ್ತೆ. ಏನು ತೋರಿಸ್ತೀನಿ ನಾನು ನೋಡ್ಕೊಳ್ಳಿ ನೀವು. ಆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಕಾಯಿ ಅಂದ್ರೆ ಅರ್ಜೆನ್ಸಿಗೆ ನೀವು ಕಾಯಿ ಎಲ್ಲ ತುರ್ದು ಟೈಮ್ ಇಲ್ಲ, ಅದೆಲ್ಲ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಈ ರೀತಿ ಟೊಮೆಟೊ ಸ್ವಲ್ಪ ಥಿಕ್ನೆಸ್ ಚೆನ್ನಾಗ್ ಬರುತ್ತಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗೋ ರೀತಿ ಆಗ್ಬೇಕು. ಅಷ್ಟು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿದ್ರೆ ಕರಗುತ್ತಲ್ವಾ ಹಂಗೆ. ಈಗ ಮಿಕ್ಸಿಗೆ ಹುರಿದಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಮತ್ತೆ ಹಸಿಮೆಣಸಿನಕಾಯಿ ಹಾಕ್ತಾ ಇದೀನಿ. ಶುಂಠಿ ಯೂಸ್ ಮಾಡ್ತಾ ಇಲ್ಲ. ದಯವಿಟ್ಟು ಶುಂಠಿ ಯೂಸ್ ಮಾಡ್ಬೇಡಿ. ಚೆನ್ನಾಗಿರಲ್ಲ. ಮತ್ತೆ
ಕಾಯಿ ಹಾಕ್ತಾ ಇಲ್ಲ ಅಲ್ವಾ, ಅದ್ರ ರೀಪ್ಲೇಸ್ ನಾನು ಬಾದಾಮಿ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು. ಹಾಗೆ ರುಬ್ಬೋದಕ್ಕೆ ನಾನು ಹಾಕ್ಬಿಡ್ತೀನಿ ಒಂದೆರಡು ಸ್ಪೂನ್ ನೀವು ಸಾಂಬಾರ್ ಪುಡಿ, ಹಾಗೆ 1 ಸ್ಪೂನ್ ಗರಂ ಮಸಾಲ ಸಾಕು. ಮತ್ತೆ ಚಕ್ಕೆ ಲವಂಗ ಏನು ಹಾಕ್ಬೇಡಿ. ಮತ್ತೆ ಖಾರ ನೋಡ್ಕೊಂಡು ಖಾರದ ಪುಡಿ ಹಾಕಿ. ನಾನು ಖಾರದ ಪುಡಿನೂ ಯೂಸ್ ಮಾಡಿದ್ದೀನಿ, ಹಸಿಮೆಣಸಿನಕಾಯಿನೂ ಯೂಸ್ ಮಾಡಿದ್ದೀನಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಎರಡು ಯೂಸ್ ಮಾಡಿದಾಗ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಈಗ ರುಬ್ಬಿದ್ದೀನಿ. ಇದಕ್ಕೆ ನಾನು ಟೊಮೆಟೊ ಇವಾಗ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಆಡ್ ಮಾಡ್ಕೊಂಡು ಇನ್ನೊಂದ್ ಸರಿ ರುಬ್ಕೊಳ್ಬೇಕು. ರುಬ್ದಾಗ ನೀಟಾಗಿ ಈ ರೀತಿಯಾಗಿ ಐ ಮೀನ್ ಏನಂದ್ರೆ ತಿಕ್ಕಾಗಿ ಚೆನ್ನಾಗಾಗಿರುತ್ತೆ ರುಬ್ಬಿರೋದು. ಈಗ ನೋಡ್ಬೋದು ನೀವು ಕಾಳು ಬೆಂದಿದೆ ನೋಡಿ, ಒಂದು ವಿಷಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದನ್ನ ಒಂದ್ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ರುಬ್ಬಿರೋ ಎಲ್ಲಾ ಮಸಾಲೆನು ಮೀನ್ಸ್ ಮಸಾಲೆ ಅಂತ ನಾನು ಯೂಸೇ ಮಾಡಲ್ಲ. ನೀವೇ ನೋಡ್ತಾ ಇರ್ಬೋದು ಮಸಾಲೆ ಏನು ಚಕ್ಕೆ ಲವಂಗ ಏಲಕ್ಕಿ ಏನು ಯೂಸ್ ಮಾಡಿಲ್ಲ ನಾನು. ಸೊ ಗರಂ ಮಸಾಲ ಅಂದ್ರೆ ಅದ್ರಲ್ಲೇ ಎಲ್ಲ ಇರುತ್ತೆ. 1 ಸ್ಪೂನ್ ಹಾಕಿದ್ರೆ ಸಾಕು. ಅಷ್ಟೊಂದು ಮಸಾಲ ಸಾಂಬಾರ್ ತರ ಇರೋದೇ ಇಲ್ಲ. ಅಂಡ್ ಟೊಮೆಟೊ ಪ್ರಿಯೆ ನಾನು. ನಂಗೆ ಎಷ್ಟು ಟೊಮೆಟೊ ಇದ್ರೂ ಸಾಕಾಗಲ್ಲ. ಸೊ ಟೊಮೆಟೊ ಆಡ್ ಮಾಡ್ತಾ ಇದೀನಿ. ನಿಮ್ ಇಷ್ಟ ಆಡ್ ಮಾಡ್ಬೋದು. ಬಟ್ ಟೊಮೆಟೊ ಆಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದನ್ನ ಕಲ್ಸ್ಕೊಂಡ್ ತಿನ್ನೋದಕ್ಕೆ ನನಗಿಷ್ಟ. ಹಾಗಾಗಿ ಈಗ ಸಾಂಬಾರ್ ರೆಡಿ ಆಯ್ತು ನೋಡಿ, ಎಷ್ಟು ಈಸಿಯಾಗಿ ಸಾಂಬಾರ್ ರೆಡಿ ಆಯ್ತು ಅಂತ. ಅಂಡ್ ಈಗ ಇದಕ್ಕೆ ನಾನು ಇವಾಗ ನೆಂಚ್ಕೊಳ್ಳೋದಕ್ಕೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕಿಟ್ಟು ಸೋಂಪು ಕಾಳು ಹಾಕ್ತಾ ಇದ್ದೀನಿ. ಅಂಡ್ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಈರುಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ನಾನ್ ಮೊದ್ಲಿಗೆ ಈಗ ಮಾಡ್ತಾ ಇರೋದ್ ಏನು ಅಂತ ಹೇಳ್ಬಿಡ್ತೀನಿ. ಬ್ರೋಕಲಿ ಪಲ್ಯ. ಇದಕ್ಕೆ ನಾನು ಆ ಚೆನ್ನಾಗಿ ತೊಳ್ದಿರೋ ಅಂತಹ ಪಾಲಕ್ ಸೊಪ್ಪನ್ನ ಆಡ್ ಮಾಡ್ತಾ ಇದೀನಿ 1 ಕಟ್ಟು. ಮತ್ತೆ ಹಸಿಮೆಣಸಿನಕಾಯಿ, ಟೊಮೆಟೊ. ಸೊ ಎಲ್ಲಾನು ಹಾಕ್ಬಿಟ್ಟು ಆ ನಾನು ಹೇಳಿದ್ನಲ್ಲ ಆಗ್ಲೇ, ನಾನು ಅರಿಶಿನ ಪುಡಿ ಯೂಸ್ ಮಾಡ್ತಾ ಇಲ್ಲ ಅಂತ. ಹಸಿ ಅರಿಶಿನನೇ ಯೂಸ್ ಮಾಡ್ತಾ ಇದೀನಿ. ತುರ್ದು ಹಾಕೊಳ್ತಾ ಇದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮತ್ತೆ ಕಲರ್ ಕಾಣಿಸ್ತಾ ಇದೆ ಅಂತ. ಸೊ ಇದು ಸ್ವಲ್ಪ ಉಪ್ಪು, ಅದನ್ನ ಚೆನ್ನಾಗಿ ಕರ್ಗೋದಕ್ಕೆ ಐ ಮೀನ್ ಫ್ರೈ ಆಗೋದಕ್ಕೆ ಬಿಟ್ಟು, ಇದಕ್ಕೂ ಸ್ವಲ್ಪ ಖಾರದ ಪುಡಿ, ಮತ್ತೆ 1 ಸ್ಪೂನ್ ಗರಂ ಮಸಾಲ. ಬೇಕಂದ್ರೆ ಗರಂ ಮಸಾಲ, ಬೇಡ ಅಂದ್ರೆ ಸಾಂಬಾರ್ ಪುಡಿನೇ ಹಾಕೊಳ್ಬಹುದು. ಮತ್ತೆ ಖಾರದ ಪುಡಿ. ಸೊ ಇದನ್ನು ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ತೊಳೆದಿರುವಂತಹ ಬ್ರೋಕೊಲಿ. ಈ ಬ್ರೋಕೊಲಿನ ನಾನು ಒಂದೆರಡು ಸರಿ ಉಪ್ಪು ಸೋಡಾ ಹಾಕಿ ತೊಳೆದಿದ್ದೀನಿ. ಅದಾದ್ಮೇಲೆ ಬಿಸಿನೀರಲ್ಲಿ ಒಂದ್ಸರಿ ತೊಳೆದಿದ್ದೀನಿ. ಸೊ ಈ ರೀತಿಯಾಗಿ ನೀಟಾಗಿ ತೊಳ್ಕೊಳ್ಳಿ. ಇಲ್ಲ ಅಂದ್ರೆ ಹುಳ ಗಿಳ ಇದ್ರೆ ಮತ್ತೆ ಡೇಂಜರ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬ್ರೋಕೊಲಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಸೊ ಹಾಗಾಗಿ ಇದ್ರ ಪಲ್ಯ ಮಾಡ್ತಾ ಇದ್ದೀನಿ. ಸೊ ರೆಸ್ಟೋರೆಂಟ್ ಸ್ಟೈಲ್ ಬೇಕಲ್ವಾ, ಸೊ ಹಾಗಾಗಿ ನಾನು ಗೋಡಂಬಿ ರುಬ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ ಆಡ್ ಮಾಡೋದ್ರಿಂದ ಎಷ್ಟು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಈ ತರ ಆಡ್ ಮಾಡ್ಕೊಂಡು ನೋಡಿ. ರೆಸ್ಟೋರೆಂಟ್ ಸ್ಟೈಲ್ ಹೋಟೆಲ್ ಅಲ್ಲಿ ಯಾವ ರೀತಿ ಇರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಈಗ ಬ್ರೋಕೊಲಿ ಪಲ್ಯ ಮುಗೀತು. ಇಷ್ಟೇ, ಎಷ್ಟು ಈಸಿಯಾಗಿ ನೋಡಿ, ಒಂದು ಒಗ್ಗರಣೆ ಹಾಕ್ದಂಗೆ. ಸೊ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ಬೆಳ್ಳುಳ್ಳಿ ಮತ್ತೆ ನೆಲ್ಲಿಕಾಯಿ ಮಜ್ಜಿಗೆ, ಇದು ಪ್ರೋಬಯೋಟಿಕ್ ತರ ವರ್ಕ್ ಆಗುತ್ತೆ. ಹೆಲ್ತ್‌ಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಕಲ್ಲುಪ್ಪು ಇದ್ರಲ್ಲೇ ಆಡ್ ಮಾಡ್ಕೊಳ್ತಾ ಇದೀನಿ ನಾನು. ಜೀರಿಗೆ ಒಂದ್ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೆ. ಜೀರಿಗೆ ಮತ್ತೆ ಮೆಣಸನ್ನ ಆಡ್ ಮಾಡೋದು. ಹಾಗಾಗಿ ರುಬ್ಕೊಂಡು ಆಡ್ ಮಾಡಿದೀನಿ. ಅದನ್ನು ಜೀರಿಗೆ ಮತ್ತೆ ಮೆಣಸು ನೋಡ್ಕೊಂಡು ಹಾಕೊಳ್ಳಿ. ಈಗ ಎಲ್ಲಾ ರುಬ್ಬಿರೋ ಅಂತಹ ಇದನ್ನ ನಾನು ಸೋಸ್ತಾ ಇದ್ದೀನಿ. ಫಿಲ್ಟರ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು, ಅದು ಸ್ವಲ್ಪ ತರಿ ಇರುತ್ತೆ ನೆಲ್ಲಿಕಾಯಿ ಅಲ್ವಾ, ಸೊ ಹಂಗಾಗಿ ಇದಕ್ಕೆ ಮಜ್ಜಿಗೆ ಆಡ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಅದನ್ನು ರುಬ್ಕೊಂಡೆ ನಾನು, ಮೊಸರನ್ನ. ಹಾಗೆ ಇನ್ನೊಂದ್ ಸ್ವಲ್ಪ ನೀರು ಆಡ್ ಮಾಡಿದ್ರೆ ಇಷ್ಟೇ, ನೆಲ್ಲಿಕಾಯಿ ಮಜ್ಜಿಗೆ ರೆಡಿ ಆಗುತ್ತೆ. ನೆಲ್ಲಿಕಾಯಿ ತಿನ್ನಕ್ ಆಗಲ್ಲ, ಜ್ಯೂಸ್ ಕುಡಿಯಕ್ ಆಗಲ್ಲ ಅನ್ನೋರು ಮಜ್ಜಿಗೆಗೆ ಆಡ್ ಮಾಡ್ಕೊಳ್ಳಿ. ನೀವು ಆ ಇದನ್ನೇ ಫಾಲೋ ಮಾಡ್ತೀರಾ ಎವ್ರಿ ಡೇ, ಅಷ್ಟು ಚೆನ್ನಾಗಿರುತ್ತೆ. ಈಗ 1 ಕಪ್ ಜಾಮೂನ್ ಬಟ್ಲಷ್ಟು ರೈಸ್ ಹಾಕೊಳ್ತಾ ಇದೀನಿ. ಅಷ್ಟೇ ಇದ್ರಲ್ಲಿ ನಾನು ಬ್ರೋಕೊಲಿ ಪಲ್ಯ ಆಡ್ ಮಾಡ್ಕೊಳ್ತಾ ಇದೀನಿ. ಕಾಳ್ ಸಾಂಬಾರ್, ವಾವ್! ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮಾಡೋದಕ್ ಸ್ವಲ್ಪ ಕಷ್ಟ. ಐ ಮೀನ್ ನಾವೇ ಒಬ್ರೇ ಎಲ್ಲಾನು ಬಿಡಿಸ್ಕೊಂಡು ಮಾಡೋದಕ್ಕೆ. ಬಟ್ ಅಡ್ಗೆನ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿದ್ರೆ ಯಾವ್ದು ಕಷ್ಟ ಆಗಲ್ಲ. ಅಂಡ್ ಮಜ್ಜಿಗೆ ಇಷ್ಟೇ. ಸೊ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಹೆಲ್ದಿ ಫುಡ್. ಮಧ್ಯಾಹ್ನ ನೀವು ರೈಸ್ ತಿಂದ್ರುನು
ನಿಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಬಟ್ ಒಂದ್ ಹೊತ್ತು ಮಾತ್ರ ರೈಸ್ ತಿನ್ನಿ. 3 ಹೊತ್ತು ಬೇಡ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ. 2 ಹೊತ್ತು ನಾನ್ ಪ್ರಿಫರ್ ಮಾಡಲ್ಲ. 1 ಟೈಮ್ ರೈಸ್ ಓಕೆ. ಅದು ಇಷ್ಟು ಜಾಮೂನ್ ಬಟ್ಲಷ್ಟು ಇರ್ಬೇಕು. ಊಟದ ಮಧ್ಯದಲ್ಲಿ ಹಾಗೆ ಊಟ ಆದ ನಂತರ ತಕ್ಷಣನೇ ನೀವು ಮಜ್ಜಿಗೆನ ಕುಡಿಬಹುದು. ಆದ್ರೆ ನೀರನ್ನ ಕುಡಿಬೇಡಿ. ನೀರು ಏನಾದ್ರು 1 ಸಿಪ್ ಆ ತರ ಕುಡಿಬಹುದು. ಊಟ ಆಗಿ ಒಂದ್ ಅರ್ಧ ಗಂಟೆ ಆದ್ಮೇಲೆ ನೀರನ್ನ ಕುಡೀರಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ನಾನ್ ಮಾಡೋ ಅಡ್ಗೆ ಹೇಗಿರುತ್ತೆ ಅಂತ. ಆಕ್ಚುಲಿ ಇವತ್ತು ಮುದ್ದೆ ಮಾಡ್ಬೇಕಾಗಿತ್ತು. ಮಧ್ಯಾಹ್ನ ಯಾವಾಗ್ಲೂ ಮುದ್ದೆ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಟೈಮ್ ಆಗೋಗ್ಬಿಡ್ತು. ಬಿಕಾಸ್ ನಾವು ವಿಡಿಯೋ ಮಾಡ್ಕೊಂತ ಅಡ್ಗೆ ಮಾಡೋವಾಗ ತುಂಬಾ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನಾನ್ ಏನಕ್ಕೆ ಜಾಸ್ತಿ ವಿಡಿಯೋ ಮಾಡಕ್ ಆಗಲ್ಲ ಅಂದ್ರೆ, ಮೊದ್ಲೆಲ್ಲ ನನ್ಗೆ ಒಂದು 2-3 ಇಯರ್ಸ್ ಬ್ಯಾಕ್, ಐ ಮೀನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೆಂಗಿತ್ತು ಅಂದ್ರೆ, ಏನು ಅಂತ ಕೆಲ್ಸಗಳು ಇರ್ಲಿಲ್ಲ. ಜಸ್ಟ್ ಶೂಟಿಂಗ್ ಅವಾಗೆಲ್ಲ ಹೋಗ್ತಾ ಇದ್ದೆ, ಅಷ್ಟ್ ಬಿಟ್ರೆ ಮನೇಲಿ ಆರಾಮಾಗಿ ಇರ್ತಾ ಇದ್ದೆ. ನನ್ ಕೆಲ್ಸಗಳೆಲ್ಲ ಆರಾಮಾಗಿ ಬೇಗ ಬೇಗ ಆಗ್ತಾ ಇತ್ತು. ಅಂಡ್ ಮಾಲ್ಟ್ ಕೆಲ್ಸ ತರದ್ದೆಲ್ಲ ಏನು ಇರ್ಲಿಲ್ಲ. ಇವಾಗ ಹೆಂಗೆ ಅಂದ್ರೆ ಹೀರೋ ಇಲ್ಲು ಅಂಡ್ ಮಾಲ್ಟ್, ಇನ್ನ ನೆಕ್ಸ್ಟ್ ಏನೇನು ಅದ್ರ ಬಗ್ಗೆ ಕೆಲ್ಸ ಅದೆಲ್ಲ ಎಲ್ಲ ನಡೀತಾ ಇದೆ. ಸೊ ಇದ್ರ ಮಧ್ಯ ನಂಗೆ ವಿಡಿಯೋ ಮಾಡೋದಕ್ಕೆ ಕಷ್ಟ. ಮಾಡಿದ್ರುನು ಅದು ಹೆಂಗಾಗುತ್ತೆ ಅಂತಂದ್ರೆ, ನನ್ನ ಟೈಮಿಂಗ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗಿ ಹೋಗ್ತಾ ಇದೆ. ಇದಕ್ಕೆ ಯಾರೋ ನನ್ನ ಅಸಿಸ್ಟೆಂಟ್ ಇಟ್ಕೋಬೇಕಷ್ಟೇ, ಯಾರೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ವಿಡಿಯೋ ಎಡಿಟ್ ಮಾಡೋದಕ್ಕೆ, ಆ ತರ ಆಗೋಗ್ಬಿಟ್ಟಿದೆ. ಬಟ್ ಇಲ್ಲ, ಆದ್ರೂನು ಹೆಂಗೋ ಮಾಡ್ತಾ ಇದೀನಿ ಆವಾಗೊಂದು ಇವಾಗೊಂದು ಅಂತ ವಿಡಿಯೋ. ಇಷ್ಟ ಇಲ್ಲ ನಂಗೆ ಹಂಗ್ ಮಾಡೋದಕ್ಕೆ. ಆದ್ರೆ ಏನ್ ಮಾಡೋದು, ಸಮಯ ಸಂದರ್ಭ ಆ ರೀತಿ ನಡ್ಕೊಳ್ತಾ ಹೋಗ್ತಾ ಇದೆ. ಸೊ ಹಂಗಾಗಿ ಅಂಡ್ ನಾನು ಎಲ್ರಿಗೂ ಹೇಳೋದಿಷ್ಟೇ, ನಿಮ್ಮ ಮನೆಯಲ್ಲಿ ಇರುವಂತಹ ಏನು ಇಂಗ್ರೀಡಿಯೆಂಟ್ ಇಂದನೇ ನೀವು ಬ್ಯೂಟಿಫುಲ್ ಆಗಿರ್ಬೋದು. ಇವಾಗ ನೋಡಿ, ಹಣ್ಣು, ತರಕಾರಿ, ಸೊಪ್ಪು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆದಷ್ಟು ಹಣ್ಣು, ತರಕಾರಿ, ಸೊಪ್ಪುಗಳನ್ನ ತಿನ್ನಿ. ನೀವು ನೋಡಿರ್ಬೋದು ಈಗ ನನ್ನ ವಿಡಿಯೋ. ನಾನು ಊಟ ಮಾಡೋದಕ್ಕಿಂತ ಮುಂಚೆ, ಬಿಕಾಸ್ ನಾನು ಬೆಳಗ್ಗೆ ತಿಂಡಿ ತಿಂದಿರಲ್ಲ, ಬರೀ ಮಾಲ್ಟ್ ಕುಡ್ದಿರ್ತೀನಿ ಅಂಡ್ ಸೌತೆಕಾಯಿ, ಕ್ಯಾರೆಟ್ ಏನೋ ಒಂದ್ ತಿಂದಿರ್ತೀನಿ. ಕೆಲವೊಂದ್ಸತಿ ಅದನ್ನು ತಿನ್ನಕ್ ಆಗಿರಲ್ಲ, ಬರೀ ಮಾಲ್ಟ್ ಕುಡ್ದಿರ್ತೀನಿ ಬಿಕಾಸ್ ಬೇಗ ಕೆಲಸ ಮಾಡ್ಬೇಕು ಅಂತ. ಹಾಗೆ ನೋಡಿ, ಹೊಟ್ಟೆ ಹಶ್ವಾಗ್ತಾ ಇತ್ತು, 1-2 ಆರೆಂಜ್ ತಿಂದೆ. ಸೊ ಹಂಗೆ ಮಧ್ಯದಲ್ಲಿ ಯಾವುದೋ ಬೇಡದೇ ಇರೋಂತಹ ಅನ್ಹೆಲ್ದಿ ಫುಡ್ ನ ತಿನ್ನೋದಕ್ಕಿಂತ ಹೆಲ್ದಿ ಆಗಿರುವಂತಹ ಫುಡ್ ನ ತಿಂದು ನಿಮ್ಮ ಸ್ಕಿನ್ ಅಂಡ್ ಹೇರ್ ಅಂಡ್ ನಿಮ್ಮ ಹೆಲ್ತ್ ನ ಮೇಂಟೈನ್ ಮಾಡ್ಕೊಳ್ಳಿ. ಅಂಡ್ ನೆಲ್ಲಿಕಾಯಿ ಮಜ್ಜಿಗೆ ಆಗಿರ್ಬೋದು, ಇದು ಆರೋಗ್ಯಕ್ಕೆ ತುಂಬಾ 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 ಒಳ್ಳೇದು. ಸೊ ಎವ್ರಿ ಡೇ ನೀವು ಮಾಡ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ನೆಲ್ಲಿಕಾಯಿ ಜ್ಯೂಸ್ ಕುಡಿಯಕ್ ಆಗದೆ ಇರೋರು, ನೆಲ್ಲಿಕಾಯಿ ತಿನ್ನೋಕ್ ಆಗದೆ ಇರೋರು, ಸೊ ಈ ರೀತಿ ಮಜ್ಜಿಗೆ, ಇವಾಗೇನ್ ಸಮ್ಮರ್ ಸ್ಟಾರ್ಟ್ ಆಗ್ಬಿಡುತ್ತೆ, ಈ ತರ ನೆಲ್ಲಿಕಾಯಿ ಮಜ್ಜಿಗೆ ಕುಡೀರಿ. ಇನ್ನ ಆರೋಗ್ಯ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಅನ್ನ, ಒಂದು ಜಾಮೂನ್ ಬಟ್ಲಷ್ಟು ಅನ್ನ ತಿಂದ್ರು ಅದ್ರ ಜೊತೆ ನೋಡಿ ತರಕಾರಿ ಹಾಗೆ ಕಾಳುಗಳು ಈ ತರ ಇದ್ದಾಗ ನಿಮ್ಗೆ ಎನರ್ಜಿ ಸಿಗುತ್ತೆ ನಿಮ್ಮ ಬಾಡಿಗೆ. ಸೊ ನೀವು ಬರೀ ಏನೋ ಒಂದು ಏನೋ ಅನ್ನ ಸಾಂಬಾರ್ ಏನೋ ತಿನ್ಬೇಕು ಹೊಟ್ಟೆ ತುಂಬಾ ಚೆನ್ನಾಗಿ, ನೋಡಿ 1 ಬೌಲ್ ನಾವು ರೈಸ್ ತಗೊಂಡ್ರು ಅಷ್ಟೆಲ್ಲ ತಿಂದಾಗ, ತರಕಾರಿ ಪಲ್ಯ ಮತ್ತೆ ಕಾಳುಗಳು ತಿಂದಾಗ ನಿಮ್ಗೆ ಜಾಸ್ತಿ ರೈಸ್ ತಿನ್ಬೇಕು ಅಂತ ಅನ್ಸಲ್ಲ. ನಿಮ್ಗೆ ಕಾರ್ಬೋಹೈಡ್ರೇಟ್ ಅಂಡ್ ಫೈಬರ್ ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ, ಪ್ರೋಟೀನು ಸಿಗುತ್ತೆ ಕಾಳಿಂದ. ಸೊ ಎಲ್ಲವೂ ನಿಮ್ಮ ಊಟದಲ್ಲಿ ಇದ್ದಾಗ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಂಗಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಹಾಗೆ ಒಂದು ಒಳ್ಳೆಯ ಆಹಾರ ಪದ್ಧತಿನ ಇಟ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಎಲ್ರಿಗೂ. ಸೊ ಎಡಿಟು ನಾನೇ, ವಿಡಿಯೋನು ನಾನೇ, ಅಂಡ್ ನಾನು ಯಾರ ಹೆಲ್ಪ್ ತಗೊಳಲ್ಲ. ಬಿಕಾಸ್ ಅಜಯ್ ಅವರು ಬ್ಯುಸಿ ಇರ್ತಾರೆ, ಮಾಲ್ಟ್ ಕೊರಿಯರ್ ಕಳಿಸ್ಕೊಡೋದು, ಸೊ ಅದು ಇದು ವರ್ಕ್ ಅಲ್ಲಿ ಬ್ಯುಸಿ ಇರ್ತಾರೆ. ಸೊ ಹಂಗಾಗಿ ಅವ್ರಿಗೆ ನಾನು ಏನು ಹೇಳಕ್ ಆಗಲ್ಲ, ವಿಡಿಯೋ ಮಾಡ್ಕೊಡಿ ಅದು ಇದು ಅಂತ. ಸೊ ಹಂಗಾಗಿ ನಾನೇ ವಿಡಿಯೋ ಮಾಡ್ಕೊಂಡು, ನಾನೇ ಎಡಿಟ್ ಎಲ್ಲ ಮಾಡ್ಕೊಂಡು, ಸೊ ಅದಕ್ಕೋಸ್ಕರನೇ ನಾನು ನಿಮ್ ಜೊತೆ ಟಚ್ ಅಲ್ಲಿ ಇರ್ಬೇಕು ಅನ್ನೋದಕ್ಕೋಸ್ಕರನೇ ಶಾರ್ಟ್ ವಿಡಿಯೋ ಮಾಡೋದು, ಈ ಡ್ರೆಸ್ಗಳ ವಿಡಿಯೋ ಆ ತರದ್ದೆಲ್ಲ ಮಾಡೋದು. ಸೊ ಹಂಗಾದ್ರೂ ನಿಮ್ ಜೊತೆ ಕನೆಕ್ಟಿವ್ ಆಗಿರ್ಬೋದು ಅಂತ ಅಷ್ಟೇ. ಅದನ್ನು ಕೆಲವರು ಪ್ರಮೋಷನ್ ಅಂತ ಹೇಳ್ತೀರಾ, ಖಂಡಿತ ಅದೆಲ್ಲ ಪ್ರಮೋಷನ್ ಅಲ್ಲ. ಅಕಸ್ಮಾತ್ ಯಾರೇ ಅದು ಪ್ರಮೋಷನ್ ಮಾಡಿದ್ರು ಅದು ಒಳ್ಳೇದು ಕೆಟ್ಟದು ಅಂತ ನಿಮಗೆ ಗೊತ್ತೇ ಆಗುತ್ತೆ. ಒಳ್ಳೇದಿದ್ರೆ ನಿಮ್ಗೆ ಉಪಯೋಗ ಆಗುತ್ತೆ, ಯೂಸ್ಫುಲ್ ಇದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಲ್ವಾ. ಸೊ ಹಂಗೆ
ಸೊ ಯೂಸ್ಫುಲ್ ಆಗಿರುವಂತಹ ಒಂದಿಷ್ಟು ವಿಡಿಯೋಗಳು ಅಷ್ಟೇ ಅದು. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಕೂಡ ನಿಮಗೂ ಕೂಡ. ಅಂಡ್ ಕಮೆಂಟ್ ಮಾಡಿ ಅಡಿಗೆ ಹೇಗಿತ್ತು ಅಂತ. ನೀವು ಒಂದು ಒಳ್ಳೆ ರುಚಿಯಾದಂತಹ ಅಡಿಗೆ ಅಂಡ್ ಶುಚಿಯಾದಂತಹ ಸಾತ್ವಿಕ ಆಹಾರಗಳನ್ನ ತಿಂದು ಆರೋಗ್ಯವಾಗಿರಿ ಅಂತ ಹೇಳ್ತಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಲವ್ ಯು ಆಲ್. ಬಾಯ್.